ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಯಲ್ಲಿ ಈಗ ಗೊಂದಲ ಮುಂದುವರಿತಾ ಇದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೈತ್ರಿ ಮುಂದುವರಿಯುತ್ತಾ ಇಲ್ವಾ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ. ಸ್ಥಳೀಯ ಸಂಸ್ಥೆಗಳಿಗೆ ನಡೆಯುವಂತಹ ಚುನಾವಣೆಯಲ್ಲಿ ಮೈತ್ರಿ ಆಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಮುಂದಿನ ವಾರ ಪಕ್ಷದ ಪ್ರಮುಖರ ಜೊತೆಯಲ್ಲಿ BY ವಿಜಯೇಂದ್ರ ಸಭೆ ಹಮ್ಮಿಕೊಳ್ತಾ ಇದ್ದಾರೆ. ತಮ್ಮ ಸ್ವಂತ ಬಲದಲ್ಲೇ ಪಕ್ಷವನ್ನ ಗಟ್ಟಿಗೊಳಿಸೋದಕ್ಕೆ BY ವಿಜಯೇಂದ್ರ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಹಿರಿಯರ ಸಲಹೆ ಸೂಚನೆಯನ್ನ ಪಡೆಯೋದಕ್ಕೆ BY ವಿಜಯೇಂದ್ರ ಮುಂದಾಗ್ತಾ ಇದ್ದಾರೆ. JDS ಹೊರತಾಗಿ ಪಕ್ಷಕ್ಕೆ ಇರುವಂತಹ ಶಕ್ತಿಯನ್ನ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದಕ್ಕೆ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ಗಳನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ನಿರ್ಧಾರ ಕೂಡ ಮಾಡಿದ್ದಾರೆ. ಫಲಿತಾಂಶದ ಮೇಲೆ ಮುಂದಿನ ವಿಧಾನಸಭೆ ಚುನಾವಣೆಗೆ ತಯಾರಿ ಮಾಡಿಕೊಳ್ಳೋದಕ್ಕೆ ನಿರ್ಧಾರ ಮಾಡಲಾಗ್ತಾ ಇದೆ. ಮಿಷನ್ 140 ತಲುಪುವ ಹಾದಿಗಾಗಿ ಈಗಿನಿಂದಲೇ BJP ಪ್ರಯೋಗಕ್ಕೆ ಮುಂದಾಗ್ತಾ ಇದೆ. ಎಷ್ಟು ಸೀಟ್ಗಳಲ್ಲಿ ನಾವು ಗೆಲ್ತೀವಿ, ಸ್ಥಳೀಯವಾಗಿ ಎಷ್ಟು ಪರ್ಸೆಂಟೇಜ್ ಸೀಟ್ಗಳಲ್ಲಿ ಗೆಲ್ತೀವಿ, ಮುಂಬರುವಂತಹ ವಿಧಾನಸಭೆ ಚುನಾವಣೆಯಲ್ಲಿ ಎಷ್ಟು ಸೀಟ್ಗಳನ್ನು ಗೆಲ್ಲೋದಕ್ಕಾಗತ್ತೆ, ಇದೆಲ್ಲ ಗೊತ್ತಾಗಬೇಕು ಅಂದರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಎಷ್ಟು ಸೀಟ್ಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಅನ್ನೋದರ ಮೇಲೆ ನಿರ್ಧಾರ ಮಾಡೋದಕ್ಕೆ BJP ಪ್ಲ್ಯಾನ್ ಮಾಡ್ಕೊಳ್ತಾ ಇದೆ. ಇನ್ನು BJP ರೀತಿಯಲ್ಲೇ ಪಕ್ಷದ ಶಕ್ತಿಯನ್ನು ಅರಿಯೋದಕ್ಕೆ ಇತ್ತ JDS ನಾಯಕರು ಕೂಡ ನಿರ್ಧಾರ ಮಾಡಿದ್ದಾರೆ. JDS ನಾಯಕರು ಕೂಡ ತಮ್ಮ ಸ್ವಂತ ಬಲ ಏನಿದೆ, ಅದೇ ರೀತಿಯಾಗಿ ಪಕ್ಷ ಸ್ಥಳೀಯ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಬಲವಾಗಿದೆ, ಎಷ್ಟು ಜನ ಗೆಲ್ಲೋದಕ್ಕೆ ಸಮರ್ಥರು, ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಪಕ್ಷವನ್ನು ತಳಮಟ್ಟದಿಂದ ಸಂಘಟನೆ ಮಾಡಬೇಕು, ತಳಮಟ್ಟದಿಂದ ಪಕ್ಷವನ್ನು ಬಲಪಡಿಸಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ರೂಪುರೇಷೆಗಳನ್ನು ಸಿದ್ಧಪಡಿಸೋದಕ್ಕೆ ಈಗಲೇ BJP JDS ನಾಯಕರು ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ಇನ್ನೇನು 2-2.5 ವರ್ಷದಲ್ಲಿ ವಿಧಾನಸಭೆ ಚುನಾವಣೆ ಬಂತು. ಈ ನಡುವೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ತಮ್ಮ ಪಕ್ಷದ ಸ್ವಂತ ಬಲ ಎಷ್ಟಿದೆ, ಸ್ಥಳೀಯ ಮಟ್ಟದಲ್ಲಿ ಪಕ್ಷ ಎಷ್ಟು ಬಲವಾಗಿದೆ, ಇದನ್ನು ಅರಿತುಕೊಳ್ಳೋದಕ್ಕೆ ಈ ಒಂದು ಮೈತ್ರಿಯನ್ನು ಈ ಬಾರಿ ಸ್ಥಳೀಯ ಸಂಸ್ಥೆಗಳಲ್ಲಿ ಕೈ ಬಿಡಲಾಗ್ತಾ ಇದೆಯಾ, ಅಥವಾ ನಾಯಕರ ನಡುವೆ ಹೊಂದಾಣಿಕೆ ಇಲ್ವಾ ಅಂತ? ಯಾಕಂದರೆ ಒಂದೆಡೆ BY ವಿಜಯೇಂದ್ರ ಅವರು ಹೇಳ್ತಾರೆ, ಅದಾದ ನಂತರ ಖುದ್ದು ದೇವೇಗೌಡರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ, ಸ್ಪಷ್ಟಪಡಿಸ್ತಾರೆ. ಮೈತ್ರಿಯಲ್ಲಿ ಏನು ನಡೀತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ? ಸಂತೋಷ್, ಮೈತ್ರಿ ಪಕ್ಷಗಳಾದ BJP ಮತ್ತು JDS ನಡುವೆ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಚಾರದಲ್ಲಿ ಮೈತ್ರಿಯ ಹೊರತಾಗಿಯೂ ಕೂಡ ಪಕ್ಷವನ್ನು ಮುನ್ನಡೆಸಬೇಕು ಅನ್ನುವಂಥ ಯೋಚನಾ ಲಹರಿ ಬಂದಂತಿದೆ. ಎರಡೂ ಪಕ್ಷದ ನಾಯಕರು ಈ ವಿಚಾರವಾಗಿ ತಮ್ಮ ತಮ್ಮ ಸ್ಪಷ್ಟ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ನಿನ್ನೆ ದಿನ JDS ವರಿಷ್ಠರಾದಂತಹ ದೇವೇಗೌಡರು ನಮ್ಮ ಮೈತ್ರಿ ನಡೆದಿರುವುದು ಕೇವಲ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳಿಗೆ ಮಾತ್ರ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದರ ಜೊತೆಗೆ ಇತ್ತ BJP ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರು ಮುಂದಿನ ಚುನಾವಣೆ ವೇಳೆಗೆ ಸ್ವಂತ ಬಲದ ಮೇಲೆ BJPಯ 140 ಸ್ಥಾನಗಳನ್ನು ಗೆಲ್ಲುವ ಮಟ್ಟಿಗೆ ಸಿದ್ಧತೆಯನ್ನು ಮಾಡ್ಕೊಳ್ತಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಈ ಇಬ್ಬರು ನಾಯಕರು ಹೇಳಿರುವ ಈ ಮೈತ್ರಿ ಲೆಕ್ಕಾಚಾರದ ಮಾತುಕತೆಗಳು ಮುಂದಿನ ಚುನಾವಣೆಯ ವೇಳೆಗೆ ಪಕ್ಷಗಳು ತಮ್ಮ ಸ್ವಂತ ಬಲಾಬಲವನ್ನು ಪರೀಕ್ಷೆ ಮಾಡುವ ಹಂತಕ್ಕೆ ತಂದುಕೊಳ್ಳುವಂತಹ ಪ್ರಯತ್ನದ ಭಾಗವಾಗ್ತಿದೆಯಾ, ಅಥವಾ ನಿಜಕ್ಕೂ ಮೈತ್ರಿಯ ಶಕ್ತಿ ಏನು ಅನ್ನೋದನ್ನು ಫಲಿತಾಂಶವನ್ನು ನೋಡೋದಕ್ಕೋಸ್ಕರ ಅವರು ಈ ಪ್ರಯೋಗವನ್ನು ಮಾಡಲಿಕ್ಕೆ ಅಣಿಯಾಗ್ತಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಕಿದೆ. ಆದರೆ ಈ ಮೈತ್ರಿ ಲೆಕ್ಕಾಚಾರದಿಂದಲೇ BJP ಮತ್ತು JDS ಇದುವರೆಗೂ ಕೂಡ ರಾಜ್ಯದಲ್ಲಿನ ಬಹುತೇಕ ಚುನಾವಣೆಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಲೋಕಸಭೆ ಚುನಾವಣೆಯಲ್ಲೂ ಅಭೂತಪೂರ್ವವಾದಂಥ ಗೆಲುವಿನ ಹಿನ್ನೆಲೆಯಲ್ಲಿ ಎರಡೂ ಪಕ್ಷಗಳ ಹೊಂದಾಣಿಕೆ ರಾಜಕಾರಣವೇ ಗೆಲುವಿನ ಸಾಕಾರ ಅನ್ನುವಂಥ ಮಾತು ಕೂಡ ಇತ್ತು, ಅದು ನಿಜವೂ ಕೂಡ ಆಗಿತ್ತು. ಈಗ ಆ ವಿಚಾರದಲ್ಲಿನ ಬದಲಾವಣೆಗೆ ಎರಡೂ ಪಕ್ಷದ ನಾಯಕರು ಯಾಕೆ ಚಿಂತನೆಯನ್ನು ಮಾಡ್ತಿದ್ದಾರೆ ಅನ್ನೋದು ಮೂಲಭೂತವಾದಂಥ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. JDSಗೆ ಈಗ ಪಕ್ಷವನ್ನು ರಾಜ್ಯದಲ್ಲಿ ಕಟ್ಟುವಂತಹ ಅನಿವಾರ್ಯ ಸ್ಥಿತಿ ಇದೆ. ಪ್ರಾದೇಶಿಕ ಪಕ್ಷವಾಗಿ ಗುರುತಿಸಿಕೊಂಡಿರುವಂಥ JDSಗೆ ಮುಂದಿನ ಚುನಾವಣೆಯೂ ಕೂಡ ಬಹಳ ಮಹತ್ವದ್ದಾಗಿ ಕಾಣಿಸ್ಕೊಳ್ತಾ ಇದೆ. ಪಕ್ಷದ ಸದಸ್ಯರು ಎಷ್ಟರ ಮಟ್ಟಿಗೆ, ಅಂದರೆ ಶಾಸಕರು ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು, ಅದರ ಮೇಲೆ ಮುಂದಿನ ಚುನಾವಣೆ ಮತ್ತು ಅಧಿಕಾರದ ಲೆಕ್ಕಾಚಾರ ಬಂದಾಗ ಪಕ್ಷಕ್ಕೆ ಸಿಗುವ ಪಾಲೇನು ಅನ್ನೋದನ್ನು ಅವರು ನಿರ್ಧಾರ ಮಾಡ್ಕೊಳ್ಬೇಕಾಗಿದೆ. BJPಗೂ ಕೂಡ ರಾಷ್ಟ್ರೀಯ ಪಕ್ಷವಾಗಿ ತನ್ನ ಶಕ್ತಿ ಏನು ಅನ್ನೋದನ್ನು ಅವರು ಮನನ ಮಾಡ್ಕೊಳ್ಬೇಕಾಗತ್ತೆ. ಪ್ರಾದೇಶಿಕ ಪಕ್ಷವೊಂದರ ಸಪೋರ್ಟ್ನಲ್ಲಿ ಮುನ್ನಡೆಯುವುದು ಅನಿವಾರ್ಯ ಆದರೂ ಕೂಡ ಪಕ್ಷದ ನಿಜವಾದ ಶಕ್ತಿ ಏನು, ಕಾರ್ಯಕರ್ತರ ಬಲಕ್ಕೆ ಸಿಗುವ ಮನ್ನಣೆ ಏನು ಅನ್ನೋದನ್ನು ಅವರು ಕೂಡ ತಿಳಿಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ಎರಡೂ ಪಕ್ಷಗಳು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ತಮ್ಮ ಕಾರ್ಯಕರ್ತರ ಪಡೆ ಇರುವಂಥ ನಿಟ್ಟಿನಲ್ಲಿ ಅದಕ್ಕೆ ಬೇಕಾಗಿರುವ ಶಕ್ತಿ ತುಂಬುವುದಕ್ಕೋಸ್ಕರ ಈ ರೀತಿಯ ಭಿನ್ನ ನಡೆಯ ಹೋರಾಟವನ್ನು ಮಾಡುವ ಮುಖಾಂತರ ತಮ್ಮ ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನುವಂಥ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ. ಆದರೆ ಇದರ ಹೊರತಾಗಿಯೂ ಕೂಡ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿನ ವ್ಯತ್ಯಾಸಗಳು ಮುಂದೆ ವಿಧಾನಸಭೆ ಮತ್ತು
ಲೋಕಸಭಾ ಚುನಾವಣೆಯ ಮೇಲೆ ಪರಿಣಾಮ ಬೀರುವಂಥ ಆತಂಕವೂ ಕೂಡ ಮೈತ್ರಿ ಪಕ್ಷಗಳಿರೋದ್ರಿಂದಾಗಿ ಅವರು ಆ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಈಗ ಈ ಮೈತ್ರಿ ವಿಚಾರದಲ್ಲಿ ಎದ್ದಿರುವಂತಹ ಅಥವಾ ವಿಚಾರದ ಬಗ್ಗೆ ಇರುವಂಥ ಗೊಂದಲಗಳಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಮುಂದಿನ ವಾರ BJPಯ ನಾಯಕರುಗಳು, ರಾಜ್ಯಾಧ್ಯಕ್ಷರು, ವಿಪಕ್ಷ ನಾಯಕರು ಹಾಗೆ ಮಾಜಿ CMಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡೋದಕ್ಕೆ ಯೋಚನೆಯನ್ನು ಮಾಡಿದ್ದಾರೆ. ಅಲ್ಲಿ ಮೈತ್ರಿಯ ಸಾಧ್ಯತೆಗಳನ್ನು ಅಥವಾ ಸಿದ್ಧತೆಗಳನ್ನು ಏನು ಮಾಡ್ಕೋಬೇಕು, ಜೊತೆಯಲ್ಲಿ ಹೋಗಬೇಕು ಅಥವಾ ಏಕಾಂಗಿ ಹೋರಾಟವನ್ನು ಮಾಡಬೇಕು ಅನ್ನೋದರ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದಾರೆ. ಆ ಬಳಿಕ ಫಲಿತಾಂಶ ಏನು ಅನ್ನೋದನ್ನು ಕೂಡ ತಿಳಿಸಲಿದ್ದಾರೆ. JDS ನಾಯಕರುಗಳು ಕೂಡ ಇದನ್ನು ನಿರೀಕ್ಷೆಯನ್ನು ಮಾಡ್ತಿದ್ದಾರೆ. ಹೊಂದಾಣಿಕೆ ರಾಜಕಾರಣದ ಲಾಭ ನಷ್ಟಗಳೇನು ಅನ್ನೋದನ್ನು ಕೂಡಿತು ಚರ್ಚೆ ಮಾಡಿ ನಿರ್ಧರಿಸಿ ಮುಂದೆ ಒಂದು ನಿರ್ಧಾರವನ್ನು ಪ್ರಕಟಿಸಬೇಕು ಅನ್ನುವಂಥ ಯೋಚನೆಯನ್ನು ಅವರು ಕೂಡ ಮಾಡಿಕೊಂಡಿದ್ದಾರೆ. ಹೊಸ ವರ್ಷದ ಮೊದಲ ವಾರದಲ್ಲಿ ಅಥವಾ ಎರಡನೇ ವಾರದಲ್ಲಿ ಇದರ ಬಗ್ಗೆ ಸ್ಪಷ್ಟವಾದಂತಹ ಚಿತ್ರಣ ನಮಗೆ ಸಿಗಲಿದೆ. ಸಂತೋಷ್, ಧನ್ಯವಾದಗಳು ರಾಕೇಶ್ ತಮ್ಮೆಲ್ಲ ಮಾಹಿತಿಗೆ.